ಇನ್ನು ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿವೆ. ಹೆಣ್ಣೂರು ಬಾಗಲೂರು ರಸ್ತೆಯಲ್ಲಿ ನೀರು ನಿಂತುಕೊಂಡಿದೆ. ನ್ಯೂ ಏರ್ಪೋರ್ಟ್ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಅರ್ಧ ರಸ್ತೆ ಜಲಾವೃತವಾಗಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗ್ತಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಸಮಸ್ಯೆ. ಕಾರಣ ಮಳೆ ನೀರು ಈ ರೀತಿಯಾಗಿ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಶೇಖರಣೆ ಆಗೋದಕ್ಕೆ ಅವೈಜ್ಞಾನಿಕ ಚರಂಡಿ ನಿರ್ಮಾಣ ಅಥವಾ ಚರಂಡಿಯನ್ನೇ ನಿರ್ಮಿಸದೇ ಇರೋದು, ಸರಾಗವಾಗಿ ನೀರು ಹರಿದು ಹೋಗೋದಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲದೇ ಇರೋದೇ ಪದೇ ಪದೇ ಮಳೆ ಬಂದಾಗ ಈ ರೀತಿ ನೀರು ನಿಲ್ಲೋದಕ್ಕೆ ಕಾರಣ. It gets very hard, especially for commuters like me. I travel by scooty to office and all, and sometimes it's very hard, for this dodging these potholes, driving for 1.5 hours this long. And I think the press will also show you. So the roads which they have recently constructed, like it's not a patchwork, it's like a full proper new road which was made. ತುಂಬಾ ಕಷ್ಟ ಆಗುತ್ತೆ ಸರ್, ಬೈಕ್ಗಳಿಗೆಲ್ಲ ತುಂಬಾ ತೊಂದರೆ. ನಾವೇನು ಕಾರ್ಗೂ ತೊಂದರೆ ಆಗುತ್ತೆ, ಸ್ವಲ್ಪ ನೀರೆಲ್ಲ ನಿಂತ್ಕೊಂಡಿರುತ್ತೆ. ಅಲ್ಲಿ ಬರಬೇಕಾದ್ರೆ ಗಾಡಿಗಳೆಲ್ಲ ಬೈಕೆಲ್ಲ ಸ್ಕಿಡ್ಡಾಗಿ ಬಿದ್ದುಬಿಡುತ್ತೆ. ಅಲ್ಲಿ ಸ್ವಲ್ಪ ಹುಷಾರಾಗಿ ಬರಬೇಕು ಬರೋರೆಲ್ಲ. ತುಂಬ ಕಷ್ಟ ಆಗುತ್ತೆ ಸರ್. ಎಲ್ಲ ಮಳೆ ಎಲ್ಲ ಆದರೆ, ಮಳೆ ಬಂದ ತುಂಬ ನೀರು ನಿಂತ್ಕೊಂಡಿರುತ್ತೆ. ಯಾವಾಗಲೂ ಹಿಂಗೆ ಇರುತ್ತೆ ಇಲ್ಲಿ. ಹೌದು, ಕೊಡೋಕ್ಕಾಗಲಿಲ್ಲ. ಬಟ್ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಕ್ರಿಯೇಟ್ ಆಗಿದೆ. ಅದರಲ್ಲೂ ಕೂಡ ರಸ್ತೆ ಮೇಲೆ ಮಳೆ ನೀರು ನಿಂತಿರತಕ್ಕಂಥ ಹಿನ್ನೆಲೆ ಸಂಚಾರ ಅಸ್ತವ್ಯಸ್ತ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರಿನ ನ್ಯೂ ಏರ್ಪೋರ್ಟ್ ರೋಡ್ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಎದ್ದಳ್ಳಿ ಬಳಿಯ ರೈಲ್ವೆ ಅಂಡರ್ ಪಾಸ್ ಬಳಿ ನಾನು ಇದ್ದೀನಿ. ನೋಡ್ತಾ ಇದ್ದೀರಾ, ರಸ್ತೆ ಅರ್ಧ ಭಾಗ ಮಳೆ ನೀರು ನಿಂತಿದೆ. ಹೀಗಾಗಿ ವಾಹನಗಳ ಹೋರಾಟಕ್ಕೆ ಇಲ್ಲಿ ತೀವ್ರ ತರದಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಸಂಚಾರ ಅಸ್ತವ್ಯಸ್ತ ಕೂಡ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಸುರಿದಾಗ್ಲೂ ಕೂಡ ಈ ಒಂದು ಭಾಗದಲ್ಲಿ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆ ಎದ್ದಳ್ಳಿ ಸಮೀಪ ಇದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ವಾಹನ ಸವಾರರು ಹೈರಾಣ ಆಗ್ತಾರೆ. ಈಗ ಸ್ವಲ್ಪ ಕಡಿಮೆ ಇದೆ. ಸೊ ಮುಂದೆ ಇನ್ನೂ ಕೂಡ ಮಳೆ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ. ವಾಹನಗಳು ಓಡಾಡೋದಕ್ಕೆ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಈ ರೀತಿ ಪರಿಸ್ಥಿತಿ ಇಲ್ಲಿದೆ. ಅಂದ್ರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸೋಕೆ ಇದುವರೆಗೂ ಕೂಡ ಜಿಬಿಐಗೆ ಅಥವಾ ಪಾಲಿಕೆ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಪ್ರತಿ ಬಾರಿ ಮಳೆ ಸುರಿದಾಗ್ಲೂ ಕೂಡ ತೀವ್ರ ಅನಾನುಕೂಲ ಸೃಷ್ಟಿಯಾಗುತ್ತೆ. ಅದರಲ್ಲೂ ಕೂಡ ನ್ಯೂ ಏರ್ಪೋರ್ಟ್ ರಸ್ತೆ ಅಂತಂದ್ರೆ ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಹೆಚ್ಚಾಗಿ ಒಂದು ರಸ್ತೆಯನ್ನು ಅವಲಂಬಿಸ್ತಾರೆ. ಅಸಂಖ್ಯಾತ ಮಂದಿ ಒಂದು ರಸ್ತೆಯನ್ನ ಡಿಪೆಂಡ್ ಆಗ್ತಾರೆ. ಹೀಗಿದ್ರೂ ಕೂಡ ಈ ಒಂದು ಮುಖ್ಯ ರಸ್ತೆಗೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿಲ್ಲ. ಏನು ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಮಳೆ ನೀರು ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಕಾರಣ ಈ ರೀತಿಯಾಗಿ ಇಲ್ಲಿ ಅನಾನುಕೂಲ ಸೃಷ್ಟಿಯಾಗಿದೆ. ಇನ್ನಾದ್ರೂ ಕೂಡ ಒಂದು ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಪ್ರತಿ ಬಾರಿ ಮಳೆ ಸುರಿದಾಗಲೂ ಕೂಡ ಆಗ್ತಕ್ಕಂಥ ಈ ರೀತಿಯ ಅವಾಂತರಗಳನ್ನ ತಪ್ಪಿಸಬೇಕು. ಇಲ್ಲೇನೇನೆಲ್ಲ ಸಮಸ್ಯೆ ಆಗ್ತಾ ಇದೆ, ಒಳಚರಂಡಿ ನೀರು ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆ ಮಾಡಬೇಕು, ಅಥವಾ ಕೂಡಲೇ ಒಂದು ನೀರನ್ನು ತೆರವು ಮಾಡೋದಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಎಲ್ಲ ಏನ್ ಮಾಡಬೇಕು ಅದನ್ನ ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನವನ್ನ ಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ರಾತ್ರಿ ಸುರಿದ ಮಳೆಗೆ ಅಂಡರ್ ಪಾಸ್ನಲ್ಲೇ ನೀರು ನಿಂತಿದೆ. ಮಳೆ ನೀರು ನಿಂತ ಹಿನ್ನೆಲೆಯಲ್ಲಿ ವಾಹನ ಸವಾರರ ಪರದಾಟ. ಅವೈಜ್ಞಾನಿಕ ಅಂಡರ್ ಪಾಸ್ನಿಂದಾಗಿ ಸ್ಥಳೀಯರು ಪರದಾಡ್ತಿದ್ದಾರೆ. ದೇವನಹಳ್ಳಿ ಪಟ್ಟಣದ ಹಕ್ಕುಪೇಟೆ ಅಂಡರ್ ಪಾಸ್ನಲ್ಲಿ ಕಂಡುಬಂದಂತಹ ಚಿತ್ರಣ ಗಮನಿಸ್ತಾ ಇದ್ದೀರಿ. 2 ಅಡಿಯಷ್ಟು ಅಂಡರ್ ಪಾಸ್ನಲ್ಲಿ ನೀರು ನಿಂತಿದೆ. ವಾಹನಗಳು ಓಡಾಡೋದಕ್ಕಾಗೋದಿಲ್ಲ. ಒಂದು ಜನರು ಕೂಡ ಅಲ್ಲಿ ನಿರ್ಭೀತಿಯಿಂದ ಓಡಾಡೋದಕ್ಕಾಗೋದಿಲ್ಲ. ವಾಹನಗಳ ಸಂಚಾರದಲ್ಲಿ ಸಮಸ್ಯೆ ಆಗುತ್ತೆ. ಕೆಲವು ವಾಹನಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುತ್ತವೆ. ಈ ಪ್ರಮಾಣದಲ್ಲಿ ನೀರು ತುಂಬಿಕೊಂಡು ಈ ನೀರಿನಲ್ಲಿ ವಾಹನವನ್ನು ಚಾಲನೆ ಮಾಡಿಕೊಂಡು ಹೋದರೆ ಅಂಡರ್ ಪಾಸನ್ನು ಸರಿಪಡಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಗೋಳು ಅನ್ನೋದು ಸಾರ್ವಜನಿಕರ ಅಳಲು. ಹೆದ್ದಾರಿ ಬದಿಯಲ್ಲೇ ಇರುವಂತಹ ಹಕ್ಕುಪೇಟೆ ರೈಲ್ವೆ ಅಂಡರ್ ಪಾಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹಕ್ಕುಪೇಟೆ.